क्योंकि तेरे लिए यही भला है कि तेरे अंगों में से एक नष्ट हो जाए और तेरा सारा शरीर नरक में न डाला जाए. ಸಾಕಮ್ಮ ಕನ್ನಡದಲ್ಲಿ. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡುಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದನ್ನು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡುಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದನ್ನು ಹೋಗುವುದು ನಿನಗೆ ಹಿತವಲ್ಲವೇ? ಹಲ್ಲೆಲೂಯಾ. ಎಲ್ಲರೂ ನಿಮ್ಮ ಸತ್ಯವೇದವನ್ನು ನಿಮ್ಮ ಮುಡಿಯಲ್ಲಿ ಇಟ್ಕೊಂಡು ಸ್ವಲ್ಪ ನನ್ನ ಕಡೆಗೆ ನೀವು ಗಮನ ಕೊಡ್ರಿ. ನಾವು ನೋಡ್ತೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 29ನೇ ಮತ್ತು 30ನೇ ವಚನ, 2 ವಚನ ನಾವು ಓದಿವಿ. 2 ವಚನದಲ್ಲಿ ನಾವು ಒಂದು ವಿಷಯ ದೇವರು 2 ಸಲ ಹೇಳುವುದನ್ನು ನೋಡ್ತಿದ್ದೀವಿ. ನೀವು ನಿಮ್ಮ ಸತ್ಯವೇದ ನೋಡುವಾಗ ಓದುವಾಗ ಅದನ್ನು ಫೋಕಸ್ ಮಾಡಿದ್ದೀರಿ ಅಥವಾ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ 2 ವಚನದಲ್ಲಿ 2 ಸಲ ಈ ಮಾತನ್ನು ಹೇಳ್ತಾ ಇದ್ದೇನೆ. ದೇವರು ಯಾವ ವಿಷಯದಲ್ಲಿ ಆತನು ಮಾತಾಡ್ತಾ ಇದ್ದಾನಪ್ಪ ಅಂತಂದರೆ ನರಕದ ಬಗ್ಗೆ ಆತನು ಮಾತಾಡ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಯಾವುದ್ರ ಕುರಿತು ಮಾತಾಡ್ತಾ ಇದ್ದೇನೆ ರೀ? ನರಕದ ಬಗ್ಗೆ ಇಲ್ಲಿ ದೇವರು ಮಾತಾಡ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಸೊ ಈ ಸಮಯದಲ್ಲಿ ನಾವು ನೋಡ್ತೇವೆ, ಇವತ್ತು ಯೇಸು ಸ್ವಾಮಿ ಇವತ್ತು ಅಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಆ 2 ವಚನದಲ್ಲಿ 2 ಸಲ ನರಕದ ಬಗ್ಗೆ ಅಲ್ಲಿ ಪ್ರಸ್ತಾಪನೆ ಮಾಡಿದ್ದಾನೆ ಅಂತೇಳಿರಿ. ಅದಕ್ಕೋಸ್ಕರಾಗಿ ಸಭೆಯಾಗಿ ಸೇರಿ ಬಂದಿರುವಂಥ ಎಲ್ಲ ನನ್ನ ದೇವ್ರ ಮಕ್ಕಳೇ, ಇವತ್ತು ನಾನು ಕೂಡ ಯಾವ ಸಬ್ಜೆಕ್ಟ್ ಎತ್ಕೊಂಡು ಬಂದಿದ್ದೀನಪ್ಪ ಅಂತಂದರೆ, ದೇವರಿಂದ ಪ್ರೇರೇಪಣೆ ಹೊಂದಿ ಯಾವ ಸಬ್ಜೆಕ್ಟ್ ನಿಮ್ಮ ಜೊತೆ ಮಾತಾಡಬೇಕೆಂಬುದಾಗಿ ನಾನು ಕೂಡ ಸಿದ್ಧವಾಗಿ ಬಂದಿದ್ದೀನಪ್ಪ ಅಂದರೆ, ನಾನು ಕೂಡ ಇವತ್ತು ನರಕದ ಬಗ್ಗೆ ಮಾತಾಡಬೇಕೆಂಬುದಾಗಿ ಸಿದ್ಧವಾಗಿ ಬಂದಿದ್ದೀನಿ ಅಂತೇಳಿರಿ. ಹಲ್ಲೆಲೂಯಾ. ಸೊ ಈ ನರಕದ ಬಗ್ಗೆ ಮಾತಾಡೋದಕ್ಕೋಸ್ಕರಾಗಿ ನಾನು ಸಿದ್ಧವಾಗಲು ಕೆಲವು ಕಾರಣಗಳೇ ನಿಮಗೆ ಹೇಳ್ತೀನಿ. ನಾನು ಯಾಕಪ್ಪ ಅಂತಂದರೆ, ಈ ನರಕದ ಬಗ್ಗೆ ನಾನು ಈ ಸಬ್ಜೆಕ್ಟ್ ಎತ್ತಿಕೊಳ್ಳಲು, ಈ ನರಕದ ಬಗ್ಗೆ ನಾನು ಮಾತಾಡಲು ಯಾಕೆ ನಾನು ಪ್ರೇರೇಪಣೆ ಹೊಂದಿನಪ್ಪ ಅಂತಂದರೆ, ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ, ಬೈಬಲ್ನಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ದೇವರ ರಾಜ್ಯದ ಕುರಿತು ಪ್ರಸ್ತಾಪನೆ ಮಾಡೋದಕ್ಕಿಂತ ಹೆಚ್ಚಾಗಿ ನರಕದ ಕುರಿತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೆಚ್ಚು ಪ್ರಸ್ತಾಪನೆ ಮಾಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅಂದರೆ ದೇವರ ರಾಜ್ಯದ ಕುರಿತು ದೇವರ ರಾಜ್ಯಕ್ಕಿಂತಲೂ ಹೆಚ್ಚಾಗಿ ಪ್ರಸ್ತಾಪನೆ ಮಾಡಿದಂಥ ಅಂಶ ಏನಾದರೂ ಯೇಸು ಸ್ವಾಮಿ ಮಾಡಿದನಪ್ಪ ಅಂದರೆ ಎದರ ಬಗ್ಗೆ ಮಾಡಿದನ್ರಿ? ಆತನು ನರಕದ ಬಗ್ಗೆ ಆತನು ಮಾಡಿದ್ದಾನೆ ಅಂತೇಳಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಓದ್ರಿ ಅಲ್ಲಿ ನರಕದ ಬಗ್ಗೆ ದೇವ್ರು ಮಾತಾಡ್ತಾನೆ. ನೀವು ಮಾರ್ಕನ್ ಬರೆದ ಸುವಾರ್ತೆ ಓದ್ರಿ, ಅಲ್ಲಿ ಕೂಡ ದೇವ್ರು ನರಕದ ಬಗ್ಗೆ ಮಾತಾಡ್ತಾನೆ. ಲೂಕನ್ ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ಹೋಗ್ರಿ, ಅಲ್ಲೂ ಕೂಡ ದೇವ್ರು ನರಕದ ಬಗ್ಗೆ ಮಾತಾಡ್ತಾನೆ. ಲೂಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಹೋಗ್ರಿ, ಅಲ್ಲೂ ಕೂಡ ದೇವ್ರು ನರಕದ ಬಗ್ಗೆ ಮಾತಾಡ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಹೋಗ್ರಿ, ಅಲ್ಲೂ ಕೂಡ ದೇವ್ರು ನರಕದ ಬಗ್ಗೆ ಮಾತಾಡ್ತಾನೆ. ನಾವು ನೋಡ್ತೇವೆ ಪ್ರಕಟಣೆ ಪುಸ್ತಕನ ಕೊನೆ ಪುಸ್ತಕನ ಹೋಗ್ರಿ, ಅಲ್ಲಿ ಕೂಡ ದೇವ್ರು ಏನು ಮಾಡ್ತಂದರೆ ನರಕದ ಬಗ್ಗೆನೇ ಹೆಚ್ಚಾಗಿ ಆತನು ಮಾತಾಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅಂದರೆ ಈ ನರಕ ಅಂತಕ್ಕಂಥದ್ದು ಈ ಸಬ್ಜೆಕ್ಟ್ ಬಹಳ ಪ್ರಾಮುಖ್ಯವಾಗಿರೋದ್ರಿಂದ ಯೇಸು ಸ್ವಾಮಿ ದೇವರ ರಾಜ್ಯಕ್ಕಿಂತಲೂ ನರಕದ ಬಗ್ಗೆ ಹೆಚ್ಚಾಗಿ ಜನರ ಜೊತೆ ಆತನು ಮಾತಾಡಿದ್ದರಿಂದ ಇವತ್ತು ಸಭೆಗೆ ಕೂಡಿ ಬಂದಿರುವಂಥ ನಿಮ್ಮ ಜೊತೆ ನರಕದ ಬಗ್ಗೆ ಮಾತಾಡಲು ನಾನು ಕೂಡ ದೇವರಿಂದ ಪ್ರೇರಣೆ ಹೊಂದಿ ನಾನು ಕೂಡ ಸಿದ್ಧವಾಗಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಸೊ ಈ ಸಮಯದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಒಂದು ವಿಶ್ವಾಸಿ ಮಕ್ಕಳಲ್ಲಿ ದೇವ್ರ ಮಕ್ಕಳಲ್ಲಿ 3 ವಿಷಯಗಳನ್ನು ಭಾಳ ಸ್ಪಷ್ಟವಾಗಿ ಕ್ರೈಸ್ತರು ದೇವ್ರ ಮಕ್ಕಳು ತಿಳ್ಕೊಂಡಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ಕ್ರೈಸ್ತರಾದಂಥವರು, ದೇವ್ರ ಮಕ್ಕಳಾದಂಥವರು, ವಿಶ್ವಾಸಿ ಮಕ್ಕಳಾದಂಥವರು ಒಂದು ವೇಳೆ 3 ವಿಷಯ ಸರಿಯಾಗಿ ತಿಳ್ಕೊಳ್ಳಿಲ್ಲಪ್ಪ ಅಂದರೆ ಅವ್ರ ಜೀವಿತ ಭೂಮಿ ಮೇಲೆ ಅಷ್ಟು ಅದು ಪ್ರಯೋಜನಕರವಾಗಿರುವುದಿಲ್ಲ ಎಂಬುದಾಗಿ ನನ್ನ ಅನಿಸಿಕೆ ಅಂತೇಳಿರಿ. ಆ 3 ವಿಷಯಗಳು ಯಾವಪ್ಪ ಅಂತಂದರೆ, ಒಬ್ಬ ಕ್ರೈಸ್ತನು ಪರ್ಫೆಕ್ಟಾಗಿ ಆತನು ಪರಿಪೂರ್ಣವಾಗಿ ತಿಳ್ಕೊಳ್ಳುವಂಥ 3 ವಿಷಯ ಯಾವುದಪ್ಪ ಅಂದರೆ, ಆತನು ಪರಲೋಕದ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು, ಆತನು ಕ್ಷೇಮವಾಗಿರಬೇಕು, ಆತನು ನೆಮ್ಮದಿಕರವಾಗಿರಬೇಕು, ಆತನು ಸಮಾಧಾನಕರವಾಗಿರಬೇಕು, ಆತನ ಆಶೀರ್ವಾದವನ್ನು ಹೊಂದ್ಕೊಳ್ಬೇಕಪ್ಪ ಅಂತಂದರೆ ಕ್ರೈಸ್ತರಾದಂಥವರು 3 ವಿಷಯದಲ್ಲಿ ಪರಿಪೂರ್ಣತೆಯನ್ನು ಹೊಂದಿರಬೇಕು. ಮೊದಲನೇದಾಗಿ ಪರಲೋಕದ ಬಗ್ಗೆ, ಸ್ವರ್ಗದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು ರೀ, ಮೊದಲನೇದು. ಎರಡನೇದು ಏನು ತಿಳ್ಕೊಂಡಿರ್ಬೇಕಪ್ಪ ಅಂತಂದರೆ, ನಾವು ಇವತ್ತು ಶಿಲುಬೆಯ ಬಗ್ಗೆ ಒಬ್ಬ ವಿಶ್ವಾಸಿ, ಒಬ್ಬ ಕ್ರೈಸ್ತನು ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಮತ್ತು 3ನೇದಾಗಿ ಒಬ್ಬ ಕ್ರೈಸ್ತನು ನರಕದ ಬಗ್ಗೆ ಆತನು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಈ 3 ಯಾರು ಸರಿಯಾಗಿ ಸಂಪೂರ್ಣವಾಗಿ ತಿಳ್ಕೊಂಡಿರಂಗಿಲ್ಲಲ್ರಿ, ಅವ್ರ ಜೀವಿತದಾಗ ಎಲ್ಲನೂ ಕೂಡ ಅರ್ಧಮರ್ಧನೇ ಇರ್ತದೆ ರೀ. ನಾನು ಮಾತಾಡ್ತಾಗ್ಲತ್ತದ್ರಿ. ಮೊದಲು ಕ್ರೈಸ್ತರಾದಂಥವ್ರು 3 ವಿಷಯಗಳು ಸಂಪೂರ್ಣ ತಿಳ್ಕೊಬೇಕು. ಮೊದಲನೇ ವಿಷಯ ಯಾವುದು? ಪರಲೋಕದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಎರಡನೇದು ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕು? ಶಿಲುಬೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. 3ನೇದು ಯಾವುದು ತಿಳ್ಕೊಬೇಕ್ರಿ?
ನರಕದ ಬಗ್ಗೆ ತಿಳ್ಕೊಳ್ಬೇಕು. ಈ ಮೂರು ಒಂದು ವೇಳೆ ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ, ಒಬ್ಬ ಸಹೋದರ, ಒಬ್ಬ ಸಹೋದರಿ ತಿಳ್ಕೊಂಡ್ರಲ್ರಿ, ಅವ್ರ ಜೀವಿತದಾಗ ಏನದಪ್ಪ ಅಂತಂದರೆ ಅವ್ರು ಅವಾಗ ಸಂಪೂರ್ಣರಾಗ್ತಾರೆ ಅಂತೇಳಿ. ಹಲ್ಲೆಲೂಯಾ. ಯಾಕಪ್ಪ ಅಂತಂದರೆ ನಾವು ನೋಡ್ತೇವೆ ಪರಲೋಕ ಅಂತಕ್ಕಂಥದ್ದು ಅದು ಯಾವುದಕ್ಕೆ ಗುರುತಾಗಿದೆ ಅಂದರೆ ದೇವರ ಕೃಪೆಗೆ ಅದು ಗುರುತಾಗಿದೆ ಅಂತೇಳಿರಿ. ಹಲ್ಲೆಲೂಯಾ. ಶಿಲುಬೆ ಅಂತಕ್ಕಂಥದ್ದು ದೇವರ ಪ್ರೀತಿಗೆ ಅದು ಗುರುತಾಗಿದೆ ಅಂತೇಳಿರಿ. ಹಲ್ಲೆಲೂಯಾ. ಮತ್ತು ನರಕ ಅಂತಕ್ಕಂಥದ್ದು ದೇವರ ಉಗ್ರತೆಗೆ ಅದು ಗುರುತಾಗಿದೆ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಒಬ್ಬ ವಿಶ್ವಾಸಿಗೆ, ಒಬ್ಬ ದೇವ್ರ ಮಗನಿಗೆ, ಒಬ್ಬ ಕ್ರೈಸ್ತನಿಗೆ, ಒಬ್ಬ ಕ್ರೈಸ್ತಳಿಗೆ ಏನು ಗೊತ್ತಿರಬೇಕಂದ್ರೆ ಈ ಮೂರು ವಿಷಯಗಳಲ್ಲಿ ಬಹಳ ಸ್ಪಷ್ಟವಾದಂಥ ನಿಚ್ಚಳವಾದಂಥ ಮಾಹಿತಿ ಇರಬೇಕಂತೇಳಿ. ಈ ಮೂರು ವಿಷಯದಲ್ಲಿ ಅವರಿಗೆ ಸ್ಪಷ್ಟತೆ ಇರಲಿಲ್ಲ ಅಂದರೆ, ದೇವರ ಪ್ರೀತಿ ಅವ್ರಿಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ, ನಾವು ನೋಡ್ತೇವೆ ದೇವರ ಕೃಪೆ ಅವ್ರಿಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ, ಮತ್ತು ದೇವರ ಉಗ್ರತೆ ಅವ್ರಿಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ಅವ್ರ ಜೀವಿತ ಅರ್ಧಂಬರ್ಧ ಇದ್ದಂಗೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ಇವತ್ತು ನಿಮ್ಮ ಜೊತೆ ಮಾತಾಡುವಂಥ ವಿಷಯ ನರಕದ ಕುರಿತು ಮಾತಾಡುವಂಥ ಸಂದರ್ಭದಲ್ಲಿ, ಈ ನರಕದ ವಿಷಯದಲ್ಲಿ ನಾನು ನಿಮ್ಮ ಜೊತೆ ಯಾಕೆ ಈ ಸಬ್ಜೆಕ್ಟ್ ನಾನು ಆರಿಸ್ಕೊಂಡಿದ್ದೇನೆ ಎಂಬುದಾಗಿ ನಿಮ್ಗೆ ನಾನು ಹೇಳಿದೆ. ಅದು ಯೇಸು ಸ್ವಾಮಿ ದೇವರ ರಾಜ್ಯಕ್ಕಿಂತಲೂ ಹೆಚ್ಚಾಗಿ ಅದನ್ನು ಏನು ಮಾಡಿದಾನೆ ರೀ, ಪ್ರಚಾರ ಮಾಡಿದ್ದಾನೆ ಅಂತೇಳಿ. ನರಕದ ಕುರಿತು ಹೆಚ್ಚಾಗಿ ಬೈಬಲ್ನಲ್ಲಿ ಮಾತಾಡಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಇದು ನಮಗೆ ಬಹಳ ಪ್ರಾಮುಖ್ಯ ಇದೆ ಅಂತೇಳಿ. ಮತ್ತು ಎರಡನೇದಾಗಿ ನಾವು ನೋಡ್ತೇವೆ, ಈ ನರಕದ ಬಗ್ಗೆ ಮಾತಾಡಬೇಕಪ್ಪ ಅಂತಂದರೆ, ಈ ನರಕದ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಇದರಲ್ಲಿ 3 ವಾದಗಳಿವೆ ರೀ. ಇದರಲ್ಲಿ ಎಷ್ಟು ವಾದಗಳವ ರೀ? 3 ವಾದಗಳವ ಜನರ ಮಧ್ಯದಲ್ಲಿ. ಏನು ವಾದಗಳಪ್ಪ ಅಂತಂದರೆ, ಒಂದು ಹೇತುವಾದ ಅಂತಾರೊಂದು. ನರಕದ ಬಗ್ಗೆ ಮಾತಾಡೋ ಟೈಮ್ನಾಗ 3 ವಾದಗಳು ಲೋಕದಲ್ಲಿ, ಪ್ರಪಂಚದಲ್ಲವ. ಆ 3 ವಾದಗಳಲ್ಲಿ ಮೊದಲನೇ ವಾದ ಯಾವುದಪ್ಪ ಅಂದರೆ ಹೇತುವಾದ ಅಂತಾರೆ ಅದಕ್ಕೆ. ಎರಡನೇದು ಯಾವುದಪ್ಪ ಅಂತಂದರೆ ಅವಹೇಳನವಾದ ಅಂತಾರೆ. ಮೂರನೇದು ಯಾವುದಪ್ಪ ಅಂತಂದರೆ ಮತ ಛಂದಸ್ಸವಾದಂಥ ವಾದ ಎಂಬುದಾಗಿ ಈ ನರಕದ ಬಗ್ಗೆ 3 ವಾದಗಳು ಈ ಲೋಕದಲ್ಲಿ ಭೂಮಿ ಮೇಲೆ ಅವನೇವು. ಈ 3 ವಾದಗಳಲ್ಲಿ ಮೊಟ್ಟ ಮೊದಲೇ ಹೇತುವಾದ ಅಂತಂದರೆ ಏನಪ್ಪ ಅಂತಂದರೆ ಸೈನ್ಸ್. ಹೇತುವಾದ ಅಂದ್ರೆ ಏನು ರೀ? ಸೈನ್ಸು ದೇವ್ರನ್ನ ನಂಬಂಗಿಲ್ಲ, ನರಕನೂ ನಂಬಂಗಿಲ್ಲ, ಸ್ವರ್ಗನೂ ನಂಬಂಗಿಲ್ಲ. ಹೌದಲ್ಲ? ಹೌದಲ್ರಿ? ಅದಕ್ಕೆ ಹೇತುವಾದ ಅಂತಾರೆ. ಆದರೆ ಸೈನ್ಸು ಸತ್ಯ ಇರಬೇಕು. ಸೈನ್ಸ್ ಸತ್ಯ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಸೈನ್ಸ, ವಿಜ್ಞಾನ ಸತ್ಯ ಇರ್ಬೋದು, ಆದರೆ ಸರ್ವಸತ್ಯ ಅಲ್ಲದು. ಅಲ್ಲಲ್ಲಿಗೆ ಏನ್ರಿ? ಸೈನ್ಸ್ ಸತ್ಯ ಇರ್ಬೋದು, ಬಟ್ ಅದು ಸರ್ವಸತ್ಯ ಅಲ್ಲ. ಯಾಕಪ್ಪ ಅಂತಂದರೆ ನಾವು ನೋಡ್ತೇವೆ ಉದ್ಯಾನ ಎಕ್ಸ್ಪ್ರೆಸ್ಸು ಬೆಳಗ್ಗೆ 5:55 ಸ್ಟೇಷನ್ನಲ್ಲಿರ್ಬೇಕಂತೇಳಿ ಸೈನ್ಸ್ ಹೇಳ್ತದೆ. ಎಷ್ಟಕ್ಕಿರಬೇಕು ಸ್ಟೇಷನ್ನಲ್ಲಿ? ಎಷ್ಟಕ್ಕಿರಬೇಕು? ಸೈನ್ಸ್ ಏನು ಹೇಳ್ತದಂದರೆ, ಟೆಕ್ನಾಲಜಿ ಏನು ಹೇಳ್ತದಂದರೆ, ಆ 5:55 ಅದು ಎಲ್ಲಿರಬೇಕು? ಸ್ಟೇಷನ್ನಲ್ಲಿರ್ಬೇಕಂತೇಳಿ. ಅದರದ್ದು ಒಂದು ವಾದನ ಇದೆ. ಆದರೆ ಅದು ಯಾವತ್ತೂ ಕೂಡ 5:55 ಬರಲದು. ಎಂದಾದರೂ ನೋಡಿರ? ಸಾಧ್ಯನೇ ಇಲ್ಲ. ಇನ್ನೊಂದು, ನಾಸಾ ವಿಜ್ಞಾನಿಗಳು ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿದ್ದಳಕ್ಕೆ. ಎಲ್ಲಿರಿ? ಸುನೀತಾ ವಿಲಿಯಮ್ಸು ಬಾಹ್ಯಾಕಾಶದಲ್ಲಿದ್ದಳು. ಆದರೆ ಸೈನ್ಸ್ ಪ್ರಕಾರ, ಟೆಕ್ನಾಲಜಿ ಪ್ರಕಾರ, ವಿಜ್ಞಾನ ಪ್ರಕಾರವಾಗಿ ಆಕೆ 6 ತಿಂಗಳ ಹಿಂದೆ ಆಕೆ ಭೂಮಿ ಮೇಲೆ ಬಂದು ಇಳಿಬೇಕಾಗಿತ್ತು. ಬಟ್ ಏನಾಗಲಿಲ್ಲಪ್ಪ ಅಂದರೆ ಆಕೆ ಬಂದು ಭೂಮಿ ಮೇಲೆ ಅವರು ನಿಗದಿಪಡಿಸಿದಂಥ, ಸೈನ್ಸ್ ನಿಗದಿಪಡಿಸಿದಂಥ ಸಮಯಕ್ಕೆ ಇಲ್ಲಿ ಬಂದು ಭೂಮಿ ಮೇಲೆ ಇಳಿಲಿಲ್ಲ. ಈ ವರ್ಷ 25ನೇ ವರ್ಷ ಕ್ರಿಸ್ಮಸ್ ಇಲ್ಲೇ ಭೂಮಿ ಮೇಲೆ ಬಂದು ಆಚರಿಸ್ತಾಳೆ ಅಂತೇಳಿ ಎಲ್ಲ ಪತ್ರಿಕೆದವರು, ಮಾಧ್ಯಮದವರು ಏನು ಮಾಡಿದ್ರು ಅಂದರೆ ಪ್ರಚಾರ ಮಾಡಿದ್ರು. ಸುನೀತಾ ವಿಲಿಯಮ್ಸ ಈ ಕ್ರಿಸ್ಮಸ್ಗೆ ಎಲ್ಲಿ ಬರ್ತಾರೆ? ಅವರು ಆಕಾಶದಿಂದ ಎಲ್ಲಿ ಬರ್ತಾರೆ? ಭೂಮಿ ಮೇಲೆ ಬರ್ತಾರೆ. ಕ್ರಿಸ್ಮಸ್ ಇಲ್ಲೇ ಆಚರಿಸ್ತಾರೆ ಅಂತೇಳಿ ಸೈನ್ಸ್ ಹೇಳ್ತು, ನಾಸಾ ವಿಜ್ಞಾನಿಗಳು ಹೇಳಿದ್ರು, ಟೆಕ್ನಾಲಜಿ ಹೇಳ್ತು. ಆದರೆ ಅವರು ಕ್ರಿಸ್ಮಸ್ 25 ಬಂದ್ರೂ ಕೂಡ ಎಲ್ಲಿಗೆ ಬರಲಿಲ್ಲ ರೀ? ಭೂಮಿ ಮೇಲೆ ಬರಲಿಲ್ಲ. ಆವಾಗ ನಾಸಾ ಸೈನ್ಸ್ಗಳು ಹೇಳ್ತಾರೆ, ನಾವು ವಿಷಾದಿಸ್ತೇವೆ, ಸುನೀತಾ ವಿಲಿಯಮ್ಸ್ ಅವರು ಬರಲಿಕ್ಕೆ ಆಗಲಿಲ್ಲ. ಯಾಕಪ್ಪ ಅಂದರೆ ಮೇಲೆ ಇರುವಂಥ ಎಲ್ಲ ಕೆಲವೊಂದು ಯಂತ್ರಗಳು ಏನಾಗ್ಯಾವ, ಕೆಟ್ಟು ಹೋಗ್ಯಾವ. ಅದರಿಂದ ಇನ್ನೂ ಕೂಡ ಸ್ವಲ್ಪ ಕಾಲ ಅವ್ರು ಎಲ್ಲಿರಬೇಕು? ಸೈನ್ಸ್ ಹತ್ರ ಉತ್ತರ ಇಲ್ಲ. ಕಲ್ಪನಾ ಚಾವ್ಲಾ ಅಂಥೇಳಿ ನಾವು ಕೇಳ್ತೀವಿ, ಬಾಹ್ಯಾಕಾಶದಲ್ಲಿ ಹೋದಂಥ ಕಲ್ಪನಾ ಚಾವ್ಲಾ ನಮ್ಮ ಇಂಡಿಯಾದ. ಸೈನ್ಸ್ ಏನು ಹೇಳ್ತಂದರೆ, ಅವರು ಆಕಾಶದಲ್ಲಿ ಹೋಗಿ, ಬಾಹ್ಯಾಕಾಶದಲ್ಲಿ ಹೋಗಿ, ಚಂದ್ರನ ಹತ್ರ ಹೋಗಿ ಎಲ್ಲ ಸರ್ಚ್ ಮಾಡಿ ಈ ದಿನ
ಈ ದಿನಾಂಕ ಭೂಮಿಗೆ ಬರ್ಬೇಕಂತೇಳಿ ಸೈನ್ಸ್ ಡಿಕ್ಲೇರ್ ಮಾಡಿತ್ತು. ಆದ್ರೆ ಏನಾಯ್ತು ರೀ ಬಂದ್ರೆ ಅವ್ರು ಭೂಮಿ ಮೇಲೆ ಬರೋ ಟೈಮ್ನಾಗ ಮಧ್ಯದಲ್ಲಿ ಅವ್ರು ಏನಾದರೂ ಬಾಹ್ಯಾಕಾಶದಲ್ಲಿ ಸುಟ್ಟು ಬೂದಿಯಾಗಿ ಕರ್ಕಾಗಿ ಹೋದ್ರು ಅವರು. ಗೊತ್ತಾ ನಿಮಗೆ? ಅದಕ್ಕೆ ಹೇತುವಾದ ಅಂತಂದರೆ ಸೈನ್ಸು ದೇವರು ನರಕ ದಿಂಡ್ರು ಅಂದ್ರೆ ಸೈನ್ಸ್ ನಂಬಂಗಿಲ್ಲ, ಸೈನ್ಸ್ ಅದಕ್ಕೆ ಒಪ್ಪಂಗಿಲ್ಲ. ಬಟ್ ಸೈನ್ಸ್ನಲ್ಲಿ ಸ್ವಲ್ಪ ಸತ್ಯ ಇರ್ಬೋದು, ಆದರೆ ಸರ್ವಸತ್ಯ ಅಲ್ಲ ಅದು. ಓಕೆನಾ? ನೆಕ್ಸ್ಟ್ ಅವಹೇಳನವಾದ. ಯಾವ ವಾದ ಇದು? ಅವಹೇಳನವಾದ. ಇದು ಯಾವುದಪ್ಪ ಅಂತಂದರೆ ನರಕದ ಬಗ್ಗೆ ಒಂದು ವೇಳೆ ಯಾರಾದರೂ ಮಾತಾಡ್ತಾ ಇದ್ದಾರಪ್ಪ ಅಂದರೆ ಏನು ಮಾಡ್ತಾರಂದರೆ ಗೇಲಿ ಮಾಡ್ತಾರೆ. ಭಾಳ ಮಂದಿ ಏನು ಮಾಡ್ತಾರೆ? ನರಕದ ಬಗ್ಗೆ ಮಾತಾಡ್ತಾರೆ. ಭಾಳ ಜನ ಏನು ಮಾಡ್ತಾರೆ? ಗೇಲಿ ಮಾಡ್ತಾರೆ. ಭಾಳ ಜನ ಅಪಹಾಸ್ಯ ಮಾಡ್ತಾರೆ. ಎಷ್ಟು ಅಪಹಾಸ್ಯ ಮಾಡ್ತಾರೆ ಅಂದ್ರೆ ಅಬ್ಬಾ ಬಂದು ನೋಡಪ್ಪ, ಏನು ಮಗ ಹೋಗಿ ನೋಡಿ ಬಂದಾನೇನೋ ಇವ ಹೋಗಿ ನೋಡಿ ಬಂದಾನೇನೋ ಅನ್ನಂಗೆ ಹೇಳ್ತಾನೆ. ಆದರೆ ಎಲ್ಲನೂ ನೋಡೋದು ಬೇಕಾಗಿಲ್ಲ. ಕೆಲವೊಂದು ನೋಡಿ ತಿಳ್ಕೊಬೇಕು, ಕೆಲವೊಂದು ಕೇಳಿ ತಿಳ್ಕೊಬೇಕು. ಕೆಲವೊಂದು ಏನು ಮಾಡಬೇಕು? ನೋಡಿ ತಿಳ್ಕೊಬೇಕು, ಕೆಲವೊಂದು ಕೇಳಿ ತಿಳ್ಕೊಬೇಕು, ಕೆಲವೊಂದು ಅನುಭವಿಸಿ ತಿಳ್ಕೊಬೇಕ್ರಿ. ಕೆಲವೊಂದು ಈಗ ಬಂದನಪ್ಪ ನರಕ ಅಂತ ಏನು ಮಗ ನೋಡೇನೇನೋ ಹೋಗಿ ಬಂದು ನೋಡಿ ಹೇಳತ್ತಾನೇನೋ ನಂಗೆ ಹೇಳತ್ತಂತೇಳಿ ಗೇಲಿ ಮಾಡ್ತಾರೆ. ಅಂಥವ್ರಿಗೆ ನೋಡಿ ದೇವ್ರನ್ನೂ ಗೇಲಿ ಮಾಡ್ತಾನೆ ರೀ. ಅಂಥವ್ರಿಗೆ ದೇವ್ರನ್ನೂ ನೋಡಿ ನಗ್ತಾನೆ ರೀ. ನರಕದ ಕುರಿತು ಇದು ಯಾವ ಗುಂಪು ರೀ? ಇದು ಯಾವ ಗುಂಪು? ಇದು ಯಾವ ವಾದ? ಅವಹೇಳನವಾದ. ಅಂದ್ರೆ ನರಕ ಅಂದ್ರೆ ಯಾರೇ ಮಾತಾಡ್ತಾರಂದ್ರೆ ಕೆಲವೊಬ್ರು ಅಲ್ಲಿ ಮಜಾ ಕೊಡಿಸ್ತಾರೆ, ಟಿಂಗಲ್ ಹೊಡಿಸ್ತಾರೆ. ಬಂದು ನೋಡು ಮಜಾ ತಗೋ ಅವನಿಗೆ ಅಂತ ಏನು ಮಾಡ್ತಾರೆ? ಮಜಾ ತಗೋತಾರೆ. ಈ ಎಲ್ಲನೂ ನೋಡಿ ಎಲ್ಲನೂ ಮುಟ್ಟಿ ತಿಳ್ಕೊಳಕ್ಕಾಗಲ್ಲ. ಈಗ ಅವನಿಗೆ ಕೇಳ್ತೇನೆ, ನಾನು ನೋಡಿ ಬಂದಿದ್ದೆ ನಾನು ಅವನಿಗೆ. ಗಾಳಿ ಅದ ಇಲ್ರಿ? ಗಾಳಿ ಬಡಿಲತ್ತದಿಲ್ಲ ನಿಮ್ಗೆಲ್ಲರಿಗೆ? ಬಡಿಲತ್ತದ ಗಾಳಿ ಅದ? ತೋರ್ಸಂದ್ರೆ ಯಾರಿಗಾರ ತೋರ್ಸ್ಲಕ್ಕಾಗ್ತದೆ? ಆತದ? ಗಾಳಿಗೆ ತೋರ್ಸಿ ನೋಡಮ್ಮ ಅಂದ್ರೆ ಆತದ? ಹಾಗೆ ನರಕ ಇಲ್ಲ ಅನ್ನೋವನಷ್ಟು ಮುಟ್ಟಾಳ ಬೇರೆ ಯಾರೂ ಅಲ್ಲ. ಕೆಲವೊಂದು ನೋಡಿ ತಿಳ್ಕೊಬೇಕು, ಕೆಲವೊಂದು ಕೇಳಿ ತಿಳ್ಕೊಬೇಕು, ಕೆಲವೊಂದು ಅನುಭವದಿಂದ ತಿಳ್ಕೊಬೇಕಂತ. ಅನುಭವ ಹೆಂಗೆ? ಒಬ್ಬ ಅಂತೀನಂತ, ದೇವರಲ್ಲತ್ತಿ ತೋರ್ಸಿ ನನಗೆ ದೇವ್ರ ಅಂದನಂತ. ಇಲ್ಲಪ್ಪ ದೇವರನ್ನ ನಂಬು ಅಂದನಂತ. ಅವ ಅವನ ಹೆಸರೇನು ರೀ? ಅವಹೇಳನ ಮಾಡವ, ಗೇಲಿ ಮಾಡವ. ದೇವರೆಲ್ಲ ದಿಂಡ್ರಲ್ಲ ದೇವರೆಲ್ಲ ಅಂತಂದ್ರೆ ನೀ ಇದ್ದರೂ ತೋರ್ಸಿ ಈಗ ನನಗೆ ಅಂದನಂತ. ಅವ ದೇವ್ರಿದ್ರೆ ಏನು ಮಾಡಿ ನನಗೆ ತೋರ್ಸು ಅಂದನಂತ. ಬ್ಯಾಡೋ ದೇವ್ರನ್ನ ನಂಬು ಅಂದನಂತ. ಇಲ್ಲಿ ತೋರ್ಸು ನನಗೆ ಅಂದನಂತ. ತೋರ್ಸಂದ್ರೆ ಏನು ಮಾಡೋದು? ಬಾ ತೋರಿಸ್ತೀನಿ ಅಂದ್ರೆ ಕಪ್ಪಾಳದಾಗ ಒಂದು ಮಡ್ಡಿ ಸರ್ಸಿ ಟಮ್ ಅಂತ ಒಂದು ಕೊಟ್ಟನಂತ ರೀ. ಅಲ್ಲತ್ತನಂತೆ. ಯಾಕೋ ಯಪ್ಪೋ ಅಂದನಂತಿವ. ಚಾರಲತ್ತದೋ ಉರಿಲತ್ತದ ಅಂದನಂತೆ. ಎಲ್ಲಿ ಉರಿಲತ್ತದೋ ನನಗೆ ತೋರಿಸೋ ಅಂದನಂತ. ಇಲ್ಲಿ ಉರಿಲತ್ತ ತೋರ್ಸ ನನಗೆ ಅಂದನಂತಿವ. ಅವ್ನು ತೋರಿಸ್ತಾನೆ ರೀ. ಚರ್ರ ಅನ್ನೋದು ಉರೇ ತೋರಿಸ್ತಾನೆ. ಯಾರಿಗಾರ ತೋರ್ಸ್ಲಕ್ಕೆ ಬರ್ತದ? ಬರಲ್ಲ. ಇದು ಯಾವ ವಾದ ರೀ ಇದು? ಮೊದಲನೇದು ಹೇತುವಾದ, ಎರಡನೇದು ಅವಹೇಳನವಾದ, ಮೂರನೇದು ಯಾವುದಂದರೆ ಮತ ಛಾಂದಸವಾದ. ಇದು ಭಾಳ ಹೆಚ್ಚದ ರೀ. ಇದು ಹೆಂಗಂದ್ರೆ ಸೈಲೆಂಟ್ ಕಿಲ್ಲರ್ ಇದ್ದಂಗೆ ಅದ ಜನರ ಮಧ್ಯದಾಗ. ಭಾಳ ಇನೋಸೆಂಟಾಗಿ ದೇವರಿಗೆ ನಂಬಿ ಸ್ವರ್ಗ ನರ್ಗ ಅಂತೇಳಿ ಕೇಳಿ ಭಯಪಟ್ಟು ಭಯಭಕ್ತಿಯಿಂದ ಇರೋರಿಗೆ ಇದು ಮತ ಛಾಂದಸವಾದ ಎಷ್ಟು ಭೀಕರವಾಗದ ಜನರ ಮಧ್ಯದಾಗ. ಅಂದ್ರೆ ಹೆಂಗೆ ಸೈಲೆಂಟಾಗಿ ಅವ್ರು ವಿಷ ಹೆಂಗೆ ತೂರ್ತಾರಂದರೆ ಅವ್ರು ವಿಷ ಹೆಂಗೆ ಬಿಡ್ತಾರಂದರೆ, ಒಬ್ಬ ಒಳ್ಳೆ ಭಯಭಕ್ತಿ ಇದ್ದವ್ರಿಗೆ ಈ ಮತ ಛಾಂದಸವಾದ ಹೆಂಗಿರ್ತಂದರೆ, ಏನೋ ದೇವ್ರ ಪ್ರೀತಿಯನ್ನ ಜಗ ಪ್ರೀತಿ ಮಾಡ್ತಾನೆ, ಲೋಕ ಪ್ರೀತಿ ಮಾಡ್ತಾನೆ, ಎಲ್ಲರಿಗೂ ಪ್ರೀತಿ ಮಾಡ್ತಾನೆ, ದೇವ್ರ ಪ್ರೀತಿಯನ್ನ ಅಂದ್ರೆ ದೇವ್ರ ನರಕ ಯಾಕೆ ಮಾಡ್ಯಾನ್ರಿ ದೇವ್ರ? ಇದು ಯಾವ್ದು ವಾದ? ಮತ ಛಾಂದಸವಾದ. ಇದು ದೇವ್ರ ಪ್ರೀತಿಯನ್ನ ಇಡೀ ಜಗನೇ ಪ್ರೀತಿ ಮಾಡ್ತಾನಂದ್ರೆ ನರಕ ಯಾಕೆ ಸೃಷ್ಟಿ ಮಾಡಿದನು? ದೇವರು ಒಂದು ವೇಳೆ ಮನುಷ್ಯರನ್ನು ಬೆಂಕಿಯಲ್ಲಿ ಹಾಕಿದಾಗ ನರಕ ತಯಾರು ಮಾಡ್ಯಾನಂದ್ರೆ ಅವ ಹೆಂಗೆ ದೇವ್ರಾಗ್ತಾನ ಎಂದರೆ ಕೇಳಿರ್ಬೇಕು. ನಾ ಕೇಳೀನಿ.
ಕೇಳಿರಲ್ಲ? ಹಾಂ, ಹಿಂಗೆ ಅಂತಾರೆ. ಏನಂತ? ದೇವ್ರು ಒಳ್ಳೆಯವನಿದ್ರ, ದೇವರಲ್ಲಿ ಕರುಣೆ ಇದ್ರ, ದೇವ್ರು ಮನುಷ್ಯರಿಗೆ ಪ್ರೀತಿ ಮಾಡ್ತೀನಂದ್ರೆ, ದೇವ್ರು ಮಾನವ್ರಿಗೆ ಪ್ರೀತಿ ಮಾಡ್ತೀನಂದ್ರೆ ನರಕ ಯಾಕೆ ಮಾಡ್ತಾನವ? ಇಂಥದ್ದೊಂದು ವಿಷ ಬಿತ್ತಿಬಿಡ್ತಾರೆ, ಅದು ಎಷ್ಟೋ ಜನರಿಗೆ ಸತ್ಯ ಕಾಣ್ತದೆ ಅಂತೇಳಿರಿ. ಹೌದಲ್ಲ? ಪ್ರಶ್ನೆ ಆಲೋಚನೆ ಮಾಡ್ತಾರೆ, ಹೌದಪ್ಪ, ನಾವು ದೇವ್ರ ಪ್ರೀತಿ ಏನಂತಾರ, ದೇವ್ರ ಕರುಣೆ ಅದಂತಾರ, ದೇವ್ರ ದಯಾಸಾಗರ ಅಂತನ, ದೇವ್ರ ಹಂಗನ ಅಂತಾರ, ದೇವ್ರ ಹಿಂಗಂತ, ದೇವ್ರು ಕಾಪಾಡ್ತಾನಂತ, ದೇವ್ರು ರಕ್ಷಿಸ್ತಾನಂತ, ದೇವ್ರು ಅದು ಮಾಡ್ತಾನಂತ, ದೇವ್ರು ಇದು ಮಾಡ್ತಾನಂತ. ನರಕ ಯಾಕೆ ಮಾಡಿದನು? ಮನುಷ್ಯರಿಗೆ ಒಯ್ದು ಹಾಕ್ಲಕ್ಕ ನರಕ ಯಾಕೆ ಮಾಡಿದನು? ಇದು ಮತ ಛಾಂದಸ್ಸವಾದಿಗಳ ಒಂದು ವಾದ ಇದು. ಆದರೆ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ, ದೇವರು ನರಕವನ್ನು ಯಾಕೆ ತಯಾರು ಮಾಡಿದ್ದಾನಂಥೇಳಿ ಈ ಪ್ರಶ್ನೆ ಕೇಳುವಂಥ ಯೋಗ್ಯತೆ ಮನುಷ್ಯನಿಗೆ ಇಲ್ಲರಿ. ಮೂಗಿನಿಂದ ಶ್ವಾಸ ತೆಗೆದರೆ ಮಣ್ಣಿಗೆ ಮಣ್ಣಾಗಿ ಹೋಗುವಂಥ ಒಬ್ಬ ಮನುಷ್ಯ ಇದು ದೇವ್ರಿಗೆ ಕೇಳುವಂಥ ಪ್ರಶ್ನೆ ಅಲ್ಲನೇ ಅಲ್ಲಿದು, ನನಗನ್ಸಿದ ಪ್ರಕಾರ. ನಿಮಗೆ ಏನು ಅನಿಸ್ತದೆ ನನಗಂತೂ ಗೊತ್ತಿಲ್ಲ. ಬಟ್ ಒಬ್ಬ ಮೂಗಿನಿಂದ ಶ್ವಾಸ ತೆಗೆದ್ರೆ, ಮೂಗಿನಿಂದ ಉಸಿರು ತೆಗೆದ್ರೆ ಮಣ್ಣಾಗಿ ಹೋಗುವಂಥ ಮನುಷ್ಯ ದೇವರು ನರಕ ಯಾಕೆ ಮಾಡ್ಯಾನಂತ ಕೇಳುವಂಥ ಯೋಗ್ಯತೆ ಆಗಲಿ ಮನುಷ್ಯನಲ್ಲಿ ಇಲ್ಲ. ದೇವರು ನರಕ ಅಂತಕ್ಕಂಥದ್ದು ಯಾತಕ್ಕೋಸ್ಕರ ಈ ತಯಾರಿ ಮಾಡಿದ್ದಾನಂದರೆ, ಒಂದು 30-40 ವರ್ಷದ ಹಿಂದೆ ನನಗೆ ಪರಿಚಯ ಇರುವಂಥ ಒಬ್ಬ ನಮ್ಮ ಬ್ರದರ್ ಒಬ್ಬರು, ಆವಾಗ ನಮಗೆ ನಮ್ಮ ಮನೆಯಲ್ಲಿ ನಾವು ಮಲ್ಕೊಂಡೇವಪ್ಪ ಅಂತಂದರೆ ರಾತ್ರಿ ನಮ್ಮ ಕಾಲು ಬೆರಳು ಕೈ ಬೆರಳು ಇಲಿ ಬಂದು ತಿಂತೀವಿ ರೀ, ಕಸ್ತೀವಿ ರೀ. ಯಾವಾಗ ಯಾರಿಗಾರೇ ಅನುಭವ ಇರಬೇಕು ಇಷ್ಟು ಜನರಿಗೆ. ನಾವು ರಾತ್ರಿ ನಮ್ಮ ಮನ್ಯಾಗ ಹೊರಸಿನ ಮೇಲೆ ಮಲ್ಕೊಂಡೇವಂದರೆ ಏನು ಮಾಡ್ತೀವಿ ರೀ, ಇಲಿ ಬಂದು ಏನು ಮಾಡ್ತೀವಿ, ನಮ್ಮ ಕಾಲು ಬೆರಳು ಕೆದರ್ತೀವಿ, ಕೈ ಬೆರಳು ಕೆದರಿ ಕಚ್ತೀವಿ ರಾತ್ರಿ. ಅಂಥ ಟೈಮ್ನಾಗ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಈ ಕಾಟ ತಾಳಾರ್ದೇ ಸಾಕಾಗಿ ಏನು ಮಾಡ್ತಾರಪ್ಪ ಅಂತಂದರೆ, ಒಂದು ಇಲಿ ಬಲಿ ಅಂತಾರಲ್ಲ, ಇಲಿ ಬಲಿ ತಂದು ಆ ಬಲಿ ಹಚ್ಚಿ ಮನೆಗೆ ಅವ್ರಿಗೆ 2 ಮಕ್ಕಳು ಇರ್ತಾರೆ. ಆ ಮಕ್ಕಳಿಗೆ ಏನು ಹೇಳ್ತಾರೆ ಅಂದರೆ, ನೋಡ್ರೋ ಇಲಿ ಬಲಿ ತಂದಿನಿ, ಬಲಿ ಹಚ್ಚಿನಿ, ಯಾರು ಆ ಕಡೆ ಹೋಗಬೇಡ್ರಿ ಅಂತ ಏನು ಮಾಡ್ತಾರೆ, ತಮ್ಮ ಮಕ್ಕಳಿಗೆ ಹೇಳ್ತಾರೆ. ಏನು ತಂದಿನ ರಾತ್ರಿ ಏನು ಮಾಡತ್ತವು, ಬೆರಳುಗಳು ಕಚ್ಚಲತ್ತವ. ಅದಕ್ಕೆ ಇವತ್ತು ಮನ್ಯಾಗ ಏನು ತಂದಿನಿ, ಇಲಿ ಬಲಿ ತಂದಿನಿ, ಇಲಿ ಬಲಿ ಹಚ್ಚಿನಿ, ಅದಕ್ಕೆ ನೀವು ಆಡ್ಕೋತ ಅದ್ರ ಸನಿ ಹೋಗ್ಬೇಡ್ರಿ, ಆ ಕಡೆ ಹೋಗ್ಬೇಡ್ರಿ ನೀವು ಅಂತ ಮನ್ಯಾಗಿದ್ದವರಿಗೆ ಹೆಣ್ತಿಗೂ ಹೇಳ್ತಾರೆ, ಮಕ್ಕಳಿಗೂ ಹೇಳ್ತಾರೆ. ಮಕ್ಕಳಿಗೆ ಹೇಳಿ ಸ್ವಲ್ಪ ಅವ್ರು ಏನು ಮಾಡ್ತಾರೆ ಅಂದ್ರೆ ಹೊರಗೆ ಹೋಗ್ತಾರೆ. ಕಾಂಪೌಂಡ್ ಹೊರಗೆ ಹೋದಾಗ ಅವ್ರ ಮಗಳು ಒಬ್ಬಕ್ಕೆ ಸಣ್ಣಕ್ಕೆ ಏನು ಮಾಡ್ತಾಳೆ ಅಂದರೆ, ಆ ಇಲಿ ಬಲಿ ಹತ್ರ ಹೋದಾಗ ಕೈ ಸಿಕ್ಬಿದ್ದು ಒಂದು ಸೌಂಡ್ ಒದರ್ತಳಕ್ಕೆ, ಚೀರ್ತಾಳಕ್ಕೆ. ಈಗಿನ ಕೈ ಸಿಕ್ಬಿದ್ದಿರ್ತ ಅದ್ರಾಗ. ಈಗಿನ ಸೌಂಡ್ ಕೇಳಿ, ಈಗಿನ ಕಿರಿಚಾಟ ಕೇಳಿ ಅವ್ರ ಅಪ್ಪ ಹೊರಗಿಂದ ಒಳಗೆ ಬಂದು ನೋಡ್ತಾನೆ, ಕೈ ಎಲ್ಲ ಯಾರು ಸಿಕ್ಬಿದ್ದಿರ್ತದೆ, ಇಲಿ ಬಲ್ಲಿದಾಗ ಯಾರು ಸಿಕ್ಬಿದ್ದಿರ್ತದೆ ರೀ, ಮಗಳು ಸಿಕ್ಬಿದ್ದಿರ್ತದೆ. ಯಾಕೆ ಸಿಕ್ಬಿದ್ದಿರ್ತದಪ್ಪ ಅಂತಂದರೆ ಅದರೊಳಗೆ ಬಾಲ್ ಹೋಗಿರ್ತದೆ, ಬಾಲ್ ತೊಗೊಳಕ್ಕೆ ಹೋಗಿರ್ತಾಳಕ್ಕೆ. ಏನು ಹೋಗಿರ್ತದೆ ಅದ್ರಾಗ? ಬಾಲ್ ಹೋಗಿರ್ತದೆ. ಆಕೆ ಗೊತ್ತಿಲ್ಲ ಇದು ಮುಟ್ಟಿದ್ರೆ ಸಟ್ ಅಂತ ಏನದ ಗೋಣಿನ ಮೇಲೆ ಇಲಿಗೆ ಬೀಳ್ತದೆ ನೋಡೋದು. ಮುಟ್ಟದಪ್ಲೆ ಎಲ್ಲಿ ಬೀಳ್ತದೆ, ಸಟ್ಟಂತ ಇಲ್ಲೇ ಕಚ್ಚಂತ ಇಲ್ಲೇ ಬೀಳ್ತದೆ. ಗೋಣಿನ ಮೇಲೆ ಬಿತ್ತಂದ್ರೆ ಇಲಿ ಏನು ಮಾಡೋಂಗಿಲ್ಲ, ಮಿಸ್ಕಂಗಿಲ್ಲ. ಅಂಥ ಬಲಿ ಹಚ್ಚಿದಾಗ ಈ ಹುಡುಗಿ ಏನು ಮಾಡ್ತಾನೆ, ಬಾಲ್ ಬಿದ್ದದಂತೇಳಿ ತಗೊಲಿಕ್ಕೆ ಹೋಗ್ತಾಳೆ. ಈಕಿನ ಕೈ ಏನಾಗ್ಬಿಡ್ತದೆ ರೀ, ಜಸ್ಟ್ ನರಕ ಕೂಡ ಹಾಗೆ ಇದೆ ಅಂತೇಳಿ. ದೇವರು ನರಕ ಅನ್ನೋದು ಮನುಷ್ಯರಿಗಾಗಿ ಸೃಷ್ಟಿ ಮಾಡಿಲ್ಲ. ಬೈಬಲ್ ಹೇಳ್ತದೆ, ಸತ್ಯವೇ ಹೇಳ್ತದೆ, ದೇವರು ನರಕ ಅಂತಕ್ಕಂಥದ್ದು ಅದು ಯಾರಿಗೋಸ್ಕರವಾಗಿ ಸಿದ್ಧಪಡಿಸಿದ್ದೀನಪ್ಪ ಅಂತಂದರೆ ಡೆವಿಲ್ಗೋಸ್ಕರವಾಗಿ ಆತನು ಸಿದ್ಧಪಡಿಸಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಯಾರಿಗಾಗಿ ಸಿದ್ಧಪಡಿಸಿದ್ದಾನೆ ರೀ? ನರಕ ಅಂತಕ್ಕಂಥದ್ದು ಯಾರಿಗಾಗಿ ಸಿದ್ಧಪಡಿಸಿದ್ದಾನೆ? ಡೆವಿಲ್ಗಾಗಿ ದೇವರು ಸಿದ್ಧಪಡಿಸಿದ್ದಾನೆ. ಸೈತಾನನಿಗೂ ಆತನ ದೂತರಿಗಾಗಿ ಅದನ್ನು ಸಿದ್ಧಪಡಿಸಿದ್ದಾನೆ. ಬೀಳತ್ತಾರೆ ಯಾರು ಹೋಗಿ? ನಾವು ಬೀಳತ್ತಿದ್ದೇವೆ ಒಳಗೆ. ಅದಕ್ಕೆ ನಾವು ಬೀಳಂಗೆ ಸೈತಾನ ಏನೋ ಒಂದು ಆ ಮಗು ಬಾಲ್ ನೋಡಿ ಹೋಯ್ತು, ಹಂಗೆ ನಾವು ಏನೇನೋ ನೋಡಿ ಏನು ಮಾಡತ್ತೀವಿ ಹೋಗಿ ನರಕದಾಗ ಏನು ಮಾಡತ್ತೀವಿ, ನಾವು ಕೂಡ ಬೀಳತ್ತೀವಿ ಅಂತೇಳಿ. ಇದು ದೇವ್ರ ಉದ್ದೇಶ ಅಲ್ಲ ಅಂತೇಳಿ. ಹಲ್ಲೆಲೂಯಾ. ಇವು ನರಕದ ಕುರಿತು ಲೋಕದಲ್ಲಿರುವಂಥ 3 ಹೇತುವಾದಗಳಂತೆ.